ಹೆಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 9ನೇ ತರಗತಿಯ ಕನ್ನಡ ಭಾಷೆಯ ಗದ್ಯಪಾಠ 7 ನಾ ಕಂಡಂತೆ BGL ಸ್ವಾಮಿ ಈ ಒಂದು ಪಾಠವನ್ನು ಬರೆದವರು SL ಭೈರಪ್ಪರವರು. ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನ ಮತ್ತು ವ್ಯಾಕರಣಾಂಶಗಳನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ನನ್ನ ಒಂದು ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಓಕೆ, ಬನ್ನಿ ಪ್ರಾರಂಭಿಸೋಣ. ಮೊದಲನೇದಾಗಿ ಈ ಒಂದು ಪಾಠದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿದೆ. ಮೊದಲನೇ ಪ್ರಶ್ನೆ, ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾದದ್ದು ಎಲ್ಲಿ? ಉತ್ತರ, ಸ್ವಾಮಿಯವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದಾಗ ಇಬ್ಬರಿಗೂ ಪರಿಚಯವಾಯಿತು. ಅವರಿಗೆ ಯಾವಾಗ ಪರಿಚಯ ಆಯಿತು ಅಂತಂದರೆ ಇದಿಷ್ಟನ್ನು ಸಹ ನೀವು ಬರಿಬೇಕಾಗತ್ತೆ. ಸೊ ಬನ್ನಿ ನೆಕ್ಸ್ಟ್ ಒಂದು ಕ್ವಶನ್ ಅನ್ನು ನೋಡೋಣ. ಎರಡನೆಯ ಪ್ರಶ್ನೆ, ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು? ಉತ್ತರ, ಸ್ವಾಮಿಯವರು ಪಿಟೀಲು ವಯಲಿನ್ ನುಡಿಸುತ್ತಿದ್ದರು. ಸೊ ಇದು ಎರಡನೇ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಬನ್ನಿ ಮೂರನೇ ಪ್ರಶ್ನೆ, ಸ್ವಾಮಿಯವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪಂಡಿತರಾಗಿದ್ದರು? ಉತ್ತರ, ಸ್ವಾಮಿಯವರು ವಿಜ್ಞಾನದ ಸಸ್ಯಶಾಸ್ತ್ರ ಅಂದರೆ ಬಾಟನಿ ವಿಭಾಗದಲ್ಲಿ ಪರಿಣಿತರಾಗಿದ್ದರು. ಬಾಟನಿ ಅಂತ ಅಂದರೆ ಸಸ್ಯಶಾಸ್ತ್ರ. ನೆಕ್ಸ್ಟ್ ಪ್ರಶ್ನೆ, ಲೇಖಕರಿಗೂ BGL ಸ್ವಾಮಿಯವರಿಗೂ ಸಮಾನ ಪ್ರೀತಿಯಿಂದ ಚಿತ್ರಕಲಾ ಪ್ರದರ್ಶನ ಶಾಲೆ ಯಾವುದು? ಉತ್ತರ, ಪ್ಯಾರಿಸಿನ ಲೂವ್ರಾ ಚಿತ್ರಕಲಾ ಪ್ರದರ್ಶನ ಶಾಲೆಯ ಮೇಲೆ ಇಬ್ಬರಿಗೂ ಸಮಾನ ಪ್ರೀತಿ ಇತ್ತು. ನೆಕ್ಸ್ಟ್ ಮೇನ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಲೇಖಕರು ಮತ್ತು ಸ್ವಾಮಿಯವರು ಯಾವ ವಿಷಯಗಳ ಕುರಿತು ಚರ್ಚೆ ಮಾಡುತ್ತಿದ್ದರು? ಉತ್ತರ, ಇವರು ಹಳೆಯಗನ್ನಡ, ದಕ್ಷಿಣದ ದೇವಾಲಯಗಳು, ಸಮಕಾಲೀನ ಸಾಹಿತ್ಯ, ಫ್ರೆಂಚ್ ವಸ್ತುಸ್ಥಿತಿವಾದ ಮತ್ತು ಸಂಗೀತದ ಕುರಿತು ಚರ್ಚಿಸುತ್ತಿದ್ದರು. ಇದರೊಂದಿಗೆ ಸಸ್ಯಶಾಸ್ತ್ರ, ವೇದ, ಉಪನಿಷತ್ತು ಮತ್ತು ಸಂಸ್ಕೃತ ಕಾವ್ಯಗಳ ಬಗ್ಗೆಯೂ ಮಾತುಕತೆ ಬೆಳೆಯುತ್ತಿತ್ತು. ಎರಡನೇ ಪ್ರಶ್ನೆ, ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು? ಉತ್ತರ, ಸ್ವಾಮಿಯವರು ಸಸ್ಯದ ಕಾಂಡ, ನರ ಮತ್ತು ರಚನೆಗಳಲ್ಲಿನ ವಿನ್ಯಾಸಗಳನ್ನು ತಕ್ಷಣ ಗುರುತಿಸುವ ಕಲ್ಪನಾ ಶಕ್ತಿ ಹೊಂದಿದ್ದರು. ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಮೂಲಕ ಸಸ್ಯದ ಕಾಂಡವನ್ನು ನೋಡುವಾಗ ಕಾಣುವ ಅದ್ಭುತ ರಚನಾ ವೈಖರಿಯು ಸೀರೆಯ ವಿನ್ಯಾಸಕಾರರಿಗೂ ಉಪಯುಕ್ತವಾಗಬಲ್ಲದು ಎಂಬುದು ಅವರ ಆಸಕ್ತಿಯಾಗಿತ್ತು. ನೆಕ್ಸ್ಟ್ ಬನ್ನಿ ಮೂರನೇ ಪ್ರಶ್ನೆ ನೋಡೋಣ. ಸ್ವಾಮಿಯವರ ಸಾವಿನ ಬಗ್ಗೆ ಲೇಖಕರ ಅಭಿಪ್ರಾಯವೇನು? ಉತ್ತರ, ಸ್ವಾಮಿಯವರ ಸಾವು ಲೇಖಕರನ್ನು ತುಂಬಾ ದುಃಖಕ್ಕೆ ತಳ್ಳಿತು. ಸ್ವಾಮಿಯವರು ಆಹಾರದಲ್ಲಿ ಶಿಸ್ತು ಪಾಲಿಸುತ್ತಿದ್ದರೂ ಸಂಶೋಧನೆಗಾಗಿ ತಮ್ಮನ್ನು ತಾವು ವಿಪರೀತ ಸವೆಸಿಕೊಂಡಿದ್ದು ಅವರ ಸಾವಿಗೆ ಕಾರಣವಿರಬಹುದೇ ಎಂಬ ಮೂಲಭೂತ ಪ್ರಶ್ನೆ ಲೇಖಕರನ್ನು ಕಾಡಿತು. ಇದಿಷ್ಟು ಸಹ ನಾವು ಲೇಖಕರ ಅಭಿಪ್ರಾಯವನ್ನು ನಾವು ಇಲ್ಲಿ ಬರಿಬೇಕಾಗತ್ತೆ. ಇದು ಮೂರನೇ ಪ್ರಶ್ನೆ. ನೆಕ್ಸ್ಟ್ ಮೇನನ್ನು ನೋಡೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಸ್ವಾಮಿಯವರ ಸಂಗೀತಾಸಕ್ತಿಯನ್ನು ವಿವರಿಸಿ. ಉತ್ತರ, ಸ್ವಾಮಿಯವರು ಪ್ರತಿದಿನ ನಸುಕಿನ 3:30 ಅಥವಾ 3:45ಕ್ಕೆ ಏಳುತ್ತಿದ್ದರು. ಆ ಸಮಯದಲ್ಲಿ ಅವರು ಓದು ಅಥವಾ ಪಿಟೀಲು ಅಭ್ಯಾಸ ಮಾಡುತ್ತಿದ್ದರು. ಪಿಟೀಲು ನುಡಿಸುವಾಗ ಹೊರಗಿನ ಬೆಳಕು ಒಳಗೆ ಬರದಂತೆ ಕಿಟಕಿಯ ಗಾಜಿಗೆ ಕಪ್ಪು ಕಾಗದ ಅಂಟಿಸಿ ಏಕಾಗ್ರತೆಯಿಂದ ಅಭ್ಯಾಸ ಮಾಡುತ್ತಿದ್ದರು. ಪಿಟೀಲು ನುಡಿಸುವಾಗ ಅವರು ಕೇವಲ ರಾಗವನ್ನಲ್ಲದೆ ಶಬ್ದಗಳ ರಚನಾ ವೈಖರಿ ಮತ್ತು ಅದರ ಸಾಧ್ಯತೆಗಳನ್ನು ಹುಡುಕುತ್ತಿದ್ದರು. ಎರಡನೇ ಪ್ರಶ್ನೆ, ಸ್ವಾಮಿಯವರ ಸಂಶೋಧಕ ಬುದ್ಧಿ ಮತ್ತು ಬೋಧನಾ ಕ್ರಮ ಹೇಗಿತ್ತು? ಉತ್ತರ, ಸ್ವಾಮಿಯವರ ಸಂಶೋಧಕ ಬುದ್ಧಿಯು ಸಸ್ಯಶಾಸ್ತ್ರಕ್ಕೆ ಮಾತ್ರ ಸೀಮಿತವಾಗಿರದೆ ಇತಿಹಾಸ, ಸಾಹಿತ್ಯ ಮತ್ತು ಲಲಿತ ಕಲೆಗಳಲ್ಲೂ ವ್ಯಾಪಿಸಿತ್ತು. ಅವರು ಪ್ರಕೃತಿಯನ್ನು ಕೇವಲ ಒಬ್ಬ ವಿಜ್ಞಾನಿಯಂತೆ ನೋಡದೆ ಅದರ ಸೌಂದರ್ಯ ಮತ್ತು ರಸ ಆನಂದವನ್ನು ಸವಿಯುವ ಕಲಾತ್ಮಕ ದೃಷ್ಟಿಯಿಂದ ನೋಡುತ್ತಿದ್ದರು. ಹೈಸ್ಕೂಲು ಮಕ್ಕಳಿಗೆ ಸಸ್ಯಶಾಸ್ತ್ರವನ್ನು ಹೇಗೆ ಆಕರ್ಷಕವಾಗಿ ಬೋಧಿಸಬಹುದು
ಎಂಬುದನ್ನು ಅವರು ವಿವರಿಸಿದಾಗ ಅನುಭವಿ ಶಿಕ್ಷಕರೂ ಬೆರಗಾಗಿದ್ದರು. ನೆಕ್ಸ್ಟ್ ಮೇನ್ ಸಂದರ್ಭ ಸಹಿತ ಸ್ವಾರಸ್ಯವನ್ನ ವಿವರಿಸಿ. ಮೊದಲನೇ ಪ್ರಶ್ನೆ, ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ. ಉತ್ತರ, ಆಯ್ಕೆ ಈ ವಾಕ್ಯವನ್ನು ಎಸ್.ಎಲ್. ಭೈರಪ್ಪನವರು ಬರೆದ ನಾ ಕಂಡಂತೆ ಬಿ.ಜಿ.ಎಲ್. ಸ್ವಾಮಿ ಎಂಬ ಪ್ರಬಂಧದಿಂದ ಆರಿಸಲಾಗಿದೆ. ಸಂದರ್ಭ, ಬಿ.ಜಿ.ಎಲ್. ಸ್ವಾಮಿಯವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದಿದ್ದಾಗ ಮಾನಸ ಗಂಗೋತ್ರಿಯ ಅತಿಥಿ ಗೃಹದಲ್ಲಿ ತಂಗಿದ್ದರು. ಒಂದು ದಿನ ಮುಂಜಾನೆ ಲೇಖಕರು ಸ್ವಾಮಿಯವರನ್ನ ಭೇಟಿ ಮಾಡಲು ಹೋದಾಗ ಸ್ವಾಮಿಯವರು ಕಿಟಕಿಯ ಗಾಜಿಗೆ ಕಪ್ಪು ಕಾಗದ ಅಂಟಿಸಿ ಹೊರಗಿನ ಬೆಳಕು ಒಳಬರದಂತೆ ಬಾಗಿಲು ಮುಚ್ಚಿ ಏಕಾಗ್ರತೆಯಿಂದ ಪಿಟೀಲು ಅಭ್ಯಾಸ ಮಾಡುತ್ತಿದ್ದರು. ಲೇಖಕರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಹೊರಗೆ ನಿಂತು ಸಂಗೀತ ಆಲಿಸಿ ನಂತರ ಸೇವಕನು ಕಾಫಿ ತಂದಾಗ ಅವನೊಂದಿಗೆ ಒಳಗೆ ಹೋದರು. ಆಗ ಸ್ವಾಮಿಯವರು ಬಾಗಿಲು ಯಾಕೆ ತಟ್ಟಲಿಲ್ಲ ಎಂದು ಕೇಳಿದಾಗ ಲೇಖಕರು ಈ ಮಾತನ್ನ ಹೇಳಿದರು. ಸ್ವಾರಸ್ಯ ಬಂದು ಸ್ವಾಮಿಯವರ ಕಲಾ ಸಾಧನೆ ಹಾಗೂ ಏಕಾಗ್ರತೆಗೆ ಭಂಗ ತರಬಾರದು ಎಂಬ ಲೇಖಕರ ಸೌಜನ್ಯ ಮತ್ತು ಅವರ ಬಗ್ಗೆ ಇದ್ದ ಅಪಾರ ಗೌರವ ಇಲ್ಲಿ ವ್ಯಕ್ತವಾಗಿದೆ. ಎರಡನೇ ಸಂದರ್ಭ, ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ? ಉತ್ತರ, ಆಯ್ಕೆ ಈ ವಾಕ್ಯವನ್ನ ಎಸ್.ಎಲ್. ಭೈರಪ್ಪನವರು ಬರೆದ ನಾ ಕಂಡಂತೆ ಬಿ.ಜಿ.ಎಲ್. ಸ್ವಾಮಿ ಎಂಬ ಪ್ರಬಂಧದಿಂದ ಆರಿಸಲಾಗಿದೆ. ಸಂದರ್ಭ, ಸಸ್ಯಶಾಸ್ತ್ರದ ಸಂಶೋಧನೆಯ ವಿಷಯವಾಗಿ ಮಾತನಾಡುತ್ತಾ ಬಿ.ಜಿ.ಎಲ್. ಸ್ವಾಮಿಯವರು ಲೇಖಕರಿಗೆ ಈ ಮಾತನ್ನ ಹೇಳಿದರು. ಸಸ್ಯದ ಒಂದು ಸಣ್ಣ ಕಾಂಡವನ್ನ ಕತ್ತರಿಸಿ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೋಡಿದಾಗ ಕಾಣುವ ಅದ್ಭುತವಾದ ನೈಸರ್ಗಿಕ ವಿನ್ಯಾಸಗಳನ್ನು ಕಂಡು ಅವರು ಈ ಉದ್ಗಾರ ತೆಗೆದರು. ಈ ವಿನ್ಯಾಸಗಳು ಸೀರೆಯ ವಿನ್ಯಾಸಕಾರರಿಗೂ ಉಪಯುಕ್ತವಾಗಬಲ್ಲವು ಎಂದು ಅವರು ವಿವರಿಸಿದರು. ಸ್ವಾರಸ್ಯ, ಸ್ವಾಮಿಯವರು ವಿಜ್ಞಾನವನ್ನು ಕೇವಲ ಶುಷ್ಕ ವಿಷಯವಾಗಿ ನೋಡದೆ ಅದರಲ್ಲಿರುವ ಕಲಾತ್ಮಕ ಸೌಂದರ್ಯವನ್ನು ಗುರುತಿಸುವ ಅವರ ಸೃಜನಶೀಲ ದೃಷ್ಟಿಕೋನ ಇಲ್ಲಿ ಸ್ಫುಟವಾಗಿದೆ. ಮೂರನೇ ಸಂದರ್ಭ, ಒಂದು ಭಾಷಣಕ್ಕೆ ಬರುವಂತೆ ಒಪ್ಪಿಸಿ. ಉತ್ತರ, ಆಯ್ಕೆ ಈ ವಾಕ್ಯವನ್ನ ಎಸ್.ಎಲ್. ಭೈರಪ್ಪನವರು ಬರೆದ ನಾ ಕಂಡಂತೆ ಬಿ.ಜಿ.ಎಲ್. ಸ್ವಾಮಿ ಎಂಬ ಪ್ರಬಂಧದಿಂದ ಆರಿಸಲಾಗಿದೆ. ಸಂದರ್ಭ, ಲೇಖಕರು ಕೆಲಸ ಮಾಡುತ್ತಿದ್ದ ಕಾಲೇಜಿನ ಸಹೋದ್ಯೋಗಿಗಳಿಗೆ ಲೇಖಕರು ಮತ್ತು ಬಿ.ಜಿ.ಎಲ್. ಸ್ವಾಮಿಯವರು ಸ್ನೇಹಿತರೆಂದು ತಿಳಿದಿತ್ತು. ಸ್ವಾಮಿಯವರ ಬಹುಮುಖ ಪ್ರತಿಭೆ ಮತ್ತು ಅವರ ಪಾಂಡಿತ್ಯದ ಬಗ್ಗೆ ತಿಳಿದಿದ್ದ ಲೇಖಕರ ಸಹೋದ್ಯೋಗಿಗಳು ಹೇಗಾದರೂ ಮಾಡಿ ಸ್ವಾಮಿಯವರನ್ನ ತಮ್ಮ ಕಾಲೇಜಿಗೆ ಒಂದು ಭಾಷಣ ಮಾಡಲು ಕರೆಯಿಸಬೇಕೆಂದು ಲೇಖಕರಲ್ಲಿ ಈ ರೀತಿ ವಿನಂತಿಸಿಕೊಂಡರು. ಸ್ವಾರಸ್ಯ, ಬಿ.ಜಿ.ಎಲ್. ಸ್ವಾಮಿಯವರ ಜ್ಞಾನ ಮತ್ತು ಅವರ ಬೋಧನಾ ಶೈಲಿಯ ಬಗ್ಗೆ ಶೈಕ್ಷಣಿಕ ವಲಯದಲ್ಲಿ ಇದ್ದ ಉನ್ನತ ಗೌರವ ಹಾಗೂ ಅವರ ವ್ಯಕ್ತಿತ್ವಕ್ಕಿದ್ದ ಆಕರ್ಷಣೆಯನ್ನು ಈ ಸಂದರ್ಭ ಎತ್ತಿ ತೋರಿಸುತ್ತದೆ. ನೆಕ್ಸ್ಟ್ ಮೇನಲ್ಲಿ ಬಿಟ್ಟ ಸ್ಥಳ ತುಂಬಿರಿ. ರೇಖೆ, ವರ್ಣಗಳಲ್ಲಿ ಎಂತೆಂಥ ರಚನಾಬಂಧ ಸಾಧಿಸಬಹುದು. ಎರಡನೇದಾಗಿ, ಹೊರಗಿನ ಬೆಳಕು ಬರದಂತೆ ಬಾಗಿಲಿನ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು. ಇದಾದ್ಮೇಲೆ ನೀವು ನೆಕ್ಸ್ಟ್ ಪೇಜಲ್ಲಿ ನೀವು ಭಾಷೆಯ ಸೊಬಗು ನೋಡಬಹುದು. ಇಲ್ಲಿ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಅಂತಲೂ ಸಹ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ವಿಭಕ್ತಿ ಪ್ರತ್ಯಯಗಳ ಒಂದು ಮುಂದುವರೆದ ಭಾಗ ಇದೆ. ಇಲ್ಲಿ ನೋಡಬಹುದು. ನಮಗೆಲ್ಲರಿಗೂ ನಾವು ಮುಂಚಿಂದನೂ ಓದ್ತಾನೆ ಇದ್ದೀವಿ. ಪ್ರಥಮ, ಉ, ದ್ವಿತೀಯ, ಅನ್ನು ಅಂತ ಹೇಳ್ಬಿಟ್ಟು ಇಲ್ಲಿ ಕಾರಕಾರ್ಥಗಳಿದೆ. ಕರ್ತೃತ್ರ ಉ, ಶರಣು, ಶರಣರು, ಏಕವಚನ ಇದ್ರೆ ಶರಣನು, ಅದೇ ಬಹುವಚನ ಇದ್ರೆ ಶರಣರು. ಇಲ್ಲಿ ಅನ್ನು ಕರ್ಮಾರ್ಥ, ದ್ವಿತೀಯ ಕರ್ಮಾರ್ಥ, ಅನ್ನು ಶರಣನನ್ನು, ಶರಣರನ್ನು. ನೆಕ್ಸ್ಟ್ ತೃತೀಯ ಕರಣಾರ್ಥ, ಇಂದ, ಶರಣನಿಂದ, ಶರಣರಿಂದ. ಸೊ ಇದು ಬಹುವಚನ, ಇದು ಏಕವಚನ. ತೃತೀಯ, ಇದೇ ರೀತಿ ನೀವು ಈ ಒಂದು ಕಾಲಮ್ ಅನ್ನು ನೋಡಬಹುದು. ಅದಾದ್ಮೇಲೆ ನೆಕ್ಸ್ಟ್ ಭಾಷಾ ಚಟುವಟಿಕೆಯನ್ನ ನೋಡೋಣ. ಕೊಟ್ಟಿರುವ ಪದಗಳನ್ನ ಬಿಡಿಸಿ ಸಂಧಿ ಹೆಸರಿಸಿ. ಸೊ ಬನ್ನಿ ನೋಡೋಣ. ಮೊದಲನೇ ಈ ಒಂದು ಪದ ಯಾವ್ದಪ್ಪ ಅಂದ್ರೆ ಸಹೋದ್ಯೋಗಿ. ಸಹ ಪ್ಲಸ್ ಉದ್ಯೋಗಿ ಗುಣಸಂಧಿ. ಜೊತೆಯಲ್ಲಿ ಜೊತೆ ಪ್ಲಸ್ ಅಲ್ಲಿ ಯಕಾರಾಗಮ ಸಂಧಿ. ಆಗಮ ಸಂಧಿ ಅಂತಂದ್ರೂ ಬರಬಹುದು. ಇಲ್ಲಿ ಯ ಅನ್ನೋದು ಆಗಮವಾಗಿ ಬಂದಿದೆ, ಹಾಗಾಗ್ಬಿಟ್ಟು ಯಕಾರಾಗಮ ಸಂಧಿ ಅಂತಾನೂ ಬರೀಬಹುದು. ದೇವಾಲಯ, ದೇವ ಪ್ಲಸ್ ಆಲಯ ಸವರ್ಣ ದೀರ್ಘ ಸಂಧಿ. ಹಳಗನ್ನಡ, ಹಳ ಪ್ಲಸ್ ಕನ್ನಡ ಆದೇಶ ಸಂಧಿ. ಕಗಾರಕ್ಕೆ ಗ ಆದೇಶವಾಗಿ ಬಂದಿದೆ. ಸೊ ಹಾಗಾಗ್ಬಿಟ್ಟು ಕಚಟದ ಬಗಳಿಗೆ ಗಜಡದ ಬಗಳು ಆದೇಶವಾಗಿ ಬಂದರೆ ನಾವು ಆದೇಶ ಸಂಧಿ ಅಂತ ಹೇಳ್ತೀವಲ್ವಾ. ಸೊ ಹಾಗೆ ಹಳಗನ್ನಡ, ಹಳಗನ್ನಡ. ಜ್ಞಾನಾರ್ಜನೆ, ಜ್ಞಾನ ಪ್ಲಸ್ ಅರ್ಜನೆ ಆಕಾರಗಳಿಗೆ ಆಕಾರ. ಇಲ್ಲಿ ನೋಡಿ, ಇಲ್ಲಿ ಆಕಾರ ಇದೆ. ಜ್ಞಾನಾರ್ಜನೆ ಸವರ್ಣ ದೀರ್ಘ ಸಂಧಿ.
ಇತ್ಯಾದಿ ಇತಿ ಪ್ಲಸ್ ಆದಿ ಇತ್ಯಾದಿ ಎಣ್ ಸಂಧಿ. ವೈಖರಿಯನ್ನು, ಇಲ್ಲೂ ಸಹ ವೈಖರಿ ಪ್ಲಸ್ ಅನ್ನು, ಇದು ಸಹ ಆಗಮ ಸಂಧಿ ಅಥವಾ ಯ ಆಗಮವಾಗಿ ಬಂದಿದೆ, ಯಕಾರಾಗಮ ಸಂಧಿ. ಇದಾದ್ಮೇಲೆ ನೆಕ್ಸ್ಟ್ ಮೇನಲ್ಲಿ ಕೊಟ್ಟಿರುವ ಪದಗಳ ತತ್ಸಮ ತದ್ಭವ ಬರೆಯಿರಿ ಅಂತ ಇದೆ. ಇಲ್ಲಿ ತತ್ಸಮ ಯಾವುದು ತದ್ಭವ ಯಾವುದು ಅನ್ನೋದನ್ನು ಸಹ ನಿಮಗೆ ಗೊತ್ತಿರಬೇಕು. ವರ್ಷ ಅನ್ನೋದು ತತ್ಸಮ, ಅದಕ್ಕೆ ತದ್ಭವ ವರುಷ, ವರುಷ. ಶ್ರೀ ತತ್ಸಮ, ಸಿರಿ ತದ್ಭವ. ರಾಯ ತದ್ಭವ, ಅದಕ್ಕೆ ತತ್ಸಮ ರಾಜ. ವೀರ ತತ್ಸಮ, ಬೀರ ಅನ್ನೋದು ತದ್ಭವ. ಭಕ್ತ ಬಕುತ, ನಾನಿಲ್ಲಿ ಪೆನ್ಸಿಲಲ್ಲಿ ಲೈಟ್ ಆಗಿ ಮೆನ್ಷನ್ ಮಾಡಿದ್ದೀನಿ ನೋಡ್ಬೋದು, ತದ್ಭವ ತತ್ಸಮಕ್ಕೆ ಈ ರೀತಿಯಾಗಿ. ಭಕ್ತ ಬಕುತ. ಭಿನ್ನಃ ವಿಜ್ಞಾಪನೆ. ದೆಸೆ ದಿಕ್ಕು. ಚಂದ್ರ ಚಂದಿರ. ಸ್ವದೆ ಸುಧಾ. ನೆಕ್ಸ್ಟ್ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಇದೆ. ಸೊ ಇಲ್ಲಿ ಮೇಧಾಶಕ್ತಿ. ವಿದ್ಯಾರ್ಥಿಗಳು ತಮ್ಮ ಮೇಧಾಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಹೆಚ್ಚು ಅಧ್ಯಯನ ಮಾಡಬೇಕು. ಕಾಡು ಹರಟೆ. ಪರೀಕ್ಷೆಯ ಸಮಯದಲ್ಲಿ ಕಾಡು ಹರಟೆ ಹೊಡೆಯದೆ ಓದಿನ ಕಡೆ ಗಮನ ಹರಿಸಬೇಕು, ಟೈಮ್ ಪಾಸ್ ಅಂತ. ಸಂಶೋಧನೆ. ವಿಜ್ಞಾನಿಗಳು ಹೊಸ ರೋಗಗಳಿಗೆ ಔಷಧಿ ಕಂಡುಹಿಡಿಯಲು ನಿರಂತರ ಸಂಶೋಧನೆ ನಡೆಸುತ್ತಿದ್ದಾರೆ. ಪರಿಣತಿ. ವೈದ್ಯರು ತಮ್ಮ ಕೆಲಸದಲ್ಲಿ ಹೆಚ್ಚಿನ ಪರಿಣತಿಯನ್ನ ಹೊಂದಿರಬೇಕು, ಅಂದರೆ ಪ್ರೊಫಿಷಿಯನ್ಸಿ ಪರಿಣತಿಯನ್ನ ಹೊಂದಿರಬೇಕು ಅಂತ ಹೇಳಿ. ನೆಕ್ಸ್ಟ್ ಸ್ವಂತ ವಾಕ್ಯದಲ್ಲಿ ಆಯಿತು. ಅದಾದ್ಮೇಲೆ ನೆಕ್ಸ್ಟ್ ಕೊಟ್ಟಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ ಇದೆ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು, ಇರಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಅಂತ ಹೇಳಿಬಿಟ್ಟು ಇದೆ. ಸೊ ಈ ಗಾದೆಗಳನ್ನು ನೀವು ವಿಸ್ತರಿಸಿ ಬರೆಯಿರಿ. ಅದಾದ್ಮೇಲೆ ನೆಕ್ಸ್ಟ್ ಪೂರಕ ಓದುದಲ್ಲಿ SL ಭೈರಪ್ಪನವರ ಸಾಹಿತ್ಯ ಕೃತಿಗಳನ್ನು ಓದಿ ಅಂತ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಓದಬೇಕಾದ್ರೆ ಅದನ್ನು ಸಹ ಇದೆ, ಅದನ್ನು ಸಹ ಮೆನ್ಷನ್ ಮಾಡ್ತಿದ್ದೀನಿ. ಲೇಖಕ ಮತ್ತು ಕೃತಿ ಪರಿಚಯ. ಉತ್ತರ ಲೇಖಕ ಡಾಕ್ಟರ್ SL ಭೈರಪ್ಪ. ಪ್ರಮುಖ ಕೃತಿಗಳು ಧರ್ಮಶ್ರೀ, ವಂಶವೃಕ್ಷ, ಪರ್ವ, ಮಂದ್ರ, ಗೃಹಭಂಗ ಇತ್ಯಾದಿ. BGL ಸ್ವಾಮಿಯವರ ಕೃತಿಗಳು ಯಾವ್ಯಾವುದು ಅಂತ ಅಂದ್ರೆ ಹಸಿರು ಹೊನ್ನು, ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ, ಕಾಲೇಜು ರಂಗ. BGL ಸ್ವಾಮಿಯವರ ವ್ಯಕ್ತಿತ್ವವು ಸಾಗರದಂತೆ ಆಳವಾಗಿತ್ತು. ಅದರ ಒಂದು ಕಡೆ ವಿಜ್ಞಾನದ ಗಂಭೀರತೆ ಇದ್ದರೆ ಇನ್ನೊಂದು ಕಡೆ ಕಲೆ ಮತ್ತು ಸಾಹಿತ್ಯದ ಅಲೆಗಳಿದ್ದವು. ಫ್ರೆಂಡ್ಸ್, ಇಷ್ಟೊತ್ತು ನಾವು 9ನೇ ತರಗತಿಯ ನಾ ಕಂಡಂತೆ BGL ಸ್ವಾಮಿ ಪಾಠದ ಪ್ರಶ್ನೋತ್ತರಗಳನ್ನು ಮತ್ತೆ ಭಾಷಾಭ್ಯಾಸವನ್ನು ನೋಡಿದ್ವಿ. ಧನ್ಯವಾದಗಳು. ಇಲ್ಲಿಯವರೆಗೆ ನಮ್ಮ ಚಾನಲನ್ನು ವೀಕ್ಷಿಸಿದ್ದಕ್ಕೆ ಅನಂತ ಧನ್ಯವಾದಗಳು.